ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅವಳ ಹತ್ರನೇ ಮಾತಾಡ್ತೀನಿ. ಅವಳ ಮನ್ಸಲ್ಲಿ ಏನಿದೆಯೋ ಅದನ್ನ ಹೇಳಿ, ನನ್ನ ಮನ್ಸಲ್ಲಿ ಏನಿದೆಯೋ ನಾನು ಅದನ್ನ ಹೇಳ್ತೀನಿ. ಸಿಚುವೇಶನ್ನ ಅರ್ಥ ಮಾಡ್ಕೊಳ್ದೇ ಇರೋಷ್ಟು ದಡ್ಡಿ ಅಲ್ಲಮ್ಮ ನಮ್ಮ ಶಿವಗಾಮಿ. ನಾನು ಅಂದ್ರೆ ಅವಳಿಗೆ ಮರ್ಯಾದೆ ಇದೆ, ಪ್ರೀತಿ ಇದೆ. ನನಗೂ ಅಷ್ಟೇ ಅವಳ ಮೇಲೆ ಪ್ರೀತಿ ಮರ್ಯಾದೆ ಎಲ್ಲ ಇದೆ. ಬೇಡ ಭೈರವ, ನೀನ್ ಈಗಿನ ಭೈರವ ಆಗಿದ್ರೆ ಹೋಗ್ಬಿಟ್ ಬಾ ಅಂತಿದ್ದೆ. ನೀನ್ ಹಳೆ ಭೈರವ ಆಗಿ ಹೋಗಿದೀಯಾ. ಕುಡಿಯೋಕ್ ಶುರು ಮಾಡಿದೀಯಾ, ಗಲಾಟೆ ಮಾಡಕ್ ಶುರು ಮಾಡಿದೀಯಾ. ನೀನಲ್ಲಿ ಕ್ಷಮೆ ಕೇಳಕ್ಕೆ ಹೋಗ್ತೀಯ ಅಂತ ಏನ್ ಗ್ಯಾರಂಟಿ? ನೀನ್ ಅಲ್ಲಿಗೆ ಹೋಗಿ ಅವಳ ಮೇಲೆ ಸೇಡ್ ತೀರಿಸ್ಕೋಬಹುದು. ಅವಳಿಗೇನಾದ್ರೂ ಹೆಚ್ಚು ಕಮ್ಮಿ ಮಾಡಿದ್ರೆ ಅಮ್ಮ, ನನ್ನ ಮೇಲೆ ನಂಬಿಕೆ ಇಲ್ವಾ ನಿನಗೆ? ಇಲ್ಲ ಭೈರವ, ನೀನ್ ಈಗಿನ ಭೈರವ ಆಗಿದ್ರೆ ಖಂಡಿತವಾಗ್ಲೂ ನಂಬ್ತಾ ಇದ್ದೆ. ನೀನ್ ಮತ್ತೆ ಹಳೆ ಕುಡ್ಕ ಭೈರವ ಆಗಿ ಹೋಗಿದೀಯಾ. ನೀನು ಏನ್ ಬೇಕಾದ್ರೂ ಮಾಡಬಹುದು. ಅದಕ್ಕೆ ನಿನ್ನ ಶಿವಗಾಮಿ ಮನೆ ಕೆಲ್ಸಕ್ಕೆ ನನಗ್ ಭಯ ಆಗ್ತಾ ಇದೆ. ಈಗೇನ್ ಮಾಡಿದ್ರೆ ನಿನಗೆ ನನ್ನ ಮೇಲೆ ನಂಬಿಕೆ ಬರುತ್ತೆ ಹೇಳಮ್ಮ? ಅಲ್ಲಿಗೆ ಹೋದ್ಮೇಲೆ ಶಿವಗಾಮಿ ಮೇಲೆ ಯಾವುದೇ ಕಾರಣಕ್ಕೂ ಸೇಡ್ ತೀರಿಸ್ಕೊಳಲ್ಲ. ಅವಳಿಗೇನು ಹೆಚ್ಚು ಕಮ್ಮಿ ಮಾಡಲ್ಲ ಅಂತ ನನ್ ಮೇಲೆ ಆಣೆ ಮಾಡು.